ಬಿಜೆಪಿ ಆಗಿರ್ಲಿ ಕಾಂಗ್ರೆಸ್ ಆಗ್ಲಿ ಯಾವ ಪಾರ್ಟಿಯವರಿಗೆ ಹೇಳುದಿಲ್ಲ. ಇದು ನಮ್ದು ಹಕ್ಕು, ವಿನಂತಿ ಅಲ್ಲ, ಇದು ನಮ್ಮ ಹಕ್ಕು. ಇದು ರೋಡ್ ನೀವು ಸರಿ ಮಾಡಿ ಕೊಡ್ಬೇಕು. ಗಾಡಿಯನ್ನು ಉಂಟಲ್ಲ ಒಮ್ಮೆ ಇಲ್ಲಿ ಬಂದು ತೋರಿಸಿ, ಇಲ್ಲಿ ಬಂದು ಈ ರೋಡಲ್ಲಿ ತನ್ನಿ. ಬಿಜೆಪಿ ಆಗಿರ್ಲಿ ಕಾಂಗ್ರೆಸ್ ಆಗ್ಲಿ ಯಾವ ಪಾರ್ಟಿಯವರಿಗೆ ಹೇಳುದಿಲ್ಲ. ಇದು ನಮ್ದು ಹಕ್ಕು. ಯಾಕಂತ ಹೇಳಿದ್ರೆ ಎಲ್ಲರೂ ಟ್ಯಾಕ್ಸ್ ಪೇ ಮಾಡ್ತಾರೆ. ಇಲ್ಲಿ ಇರುವವರೆಲ್ಲರೂ ಗಾಡಿ ಎತ್ತಿದೆ, ಬೈಕ್ ಇದೆ, ಗಾಡಿ ಇದೆ, ಎಲ್ಲರ ಹತ್ರ ಇದೆ, ಎಲ್ಲರೂ ಟ್ಯಾಕ್ಸ್ ಪೇ ಮಾಡ್ತಾರೆ. ಅದಕ್ಕೆ ನಾವು ನಿಮ್ಮ ಹತ್ರ ವಿನಂತಿ ಅಲ್ಲ, ಇದು ನಮ್ಮ ಹಕ್ಕು. ಇದು ರೋಡ್ ನೀವು ಸರಿ ಮಾಡಿ ಕೊಡ್ಬೇಕು. ಇದು ನಾವು ವಿನಂತಿ ಮಾಡುದಲ್ಲ, ನೀವು ಈ ರೋಡ್ ಸರಿ ಮಾಡಿ ಕೊಡ್ಬೇಕು. ಯಾಕೆ ಈ ರೋಡ್ ಈ ತರ ಇದೆ ಅಂತ ಹೇಳಿದ್ರೆ ಇದರಲ್ಲಿ ಸೈಕಲ್ ಅಲ್ಲಿ ಸಹ ಹೋಗ್ಲಿಕ್ಕೆ ಆಗುದಿಲ್ಲ, ಆ ರೀತಿ ಪರಿಸ್ಥಿತಿ ಬಂದಿದೆ ಈ ರೋಡಲ್ಲಿ. ನಾವು ಯಾಕೆ ನಿಮ್ಗೆ ವಿನಂತಿ ಮಾಡಬೇಕು? ನಿಮ್ಗೆ ಯಾಕೆ ಇಲೆಕ್ಟ್ ಮಾಡಿದ್ದು? ನಮ್ಮ ನಗರವನ್ನು, ನಮ್ಮ ವಿಲೇಜ್ ಅನ್ನು ಇಂಪ್ರೂವ್ ಮಾಡ್ಲಿಕ್ಕೆ. ನೀವು ನಿಮ್ಮನೆ ಕೆಲಸ ಮಾಡ್ತಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಏನಿದೆ? ಅದಕ್ಕೆ ವಿನಂತಿ ಮಾಡೋದ್ರಲ್ಲಿ ಏನಿಲ್ಲ. ಎಂತ ಗೊತ್ತಾ, ಎಷ್ಟು ಜನ ಸೇರಿದ್ದಾರೆ ಇವರಿಗೆ. ಎಲ್ರಿ ಡೈಲಿ ಇವರು ಇಲ್ಲಿ ಹೋಗುವವರು, ಡೈಲಿ ಗಾಡಿಯಲ್ಲಿ ಹೋಗ್ತಾರೆ, ಬೈಕಲ್ಲಿ ಹೋಗಿ ಎಷ್ಟು ಜನ ಬೀಳ್ತಾರೆ. ಇಲ್ಲಿ ನನ್ನ ಮನೆ ಇಲ್ಲೇ ಇರುವುದು, ನಾವು 4-5 ಸರಿ ಉಡುಪಿಗೆ ತಿರುಗಕ್ಕೆ ಹೋಗ್ತೇವೆ. ಎಷ್ಟು ಜನ ಬೀಳ್ತಾರೆ, ಎಷ್ಟು ಜನರಿಗೆ ಎದ್ದು ಕಳಿಸಿದ್ದೇವೆ. ಅಲ್ಲಿ ಕ್ಯಾಮರಾ ಸ್ವಲ್ಪ ತೋರಿಸಿ. ಅಲ್ಲೊಂದು ಗಾಡಿ ನಿನ್ನೆಂದ ಹಾಳಾಗಿದೆ. ಹೇಗೆ ಗಾಡಿ ಹಾಳಾಗಿದೆ ಅಂತ ಹೇಳಿದ್ರೆ ಆಕ್ಸಿಡೆಂಟ್ ಕಟ್ಟಾಗಿ 2 ದಿನದಿಂದ ಅಲ್ಲೇ ಬಿದ್ದಿದೆ. ಹೇಗೆ ಬಿದ್ದಿದೆ ಅದು ಆ ಗುಂಡಿಗೆ ಬಿದ್ದು ಅದು ಕಟ್ಟಾಗಿದೆ. ಅವರಿಂದ ಏನು ಪ್ರಾಬ್ಲಮ್ ಆದದಲ್ಲ, ಆ ಗಾಡಿ ಅವಸ್ಥೆ ನೋಡಿ. ಅಲ್ಲಿ ಈ ರೋಡಲ್ಲಿ ನಾವು ಇಷ್ಟು ಹೇಳುದು, ನಾವು ಯಾವ ಪೊಲಿಟಿಕಲ್ ಅಜೆಂಡಾ ಬಂದವರಲ್ಲ. ನಮಗೆ ಕಾಂಗ್ರೆಸ್ ಅವರಾಗಿರ್ಲಿ, ಬಿಜೆಪಿ ಅವರು ಯಾರಾಗ್ಲಿ